ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಪೂಜಾ ಅವರು ಕಾಮತ್ ಅವ್ರ ಮನೆಯಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ. ಪೂಜೆನ ನೋಡ್ಕೊಂಡು ಎಲ್ಲರೂ ಸಹ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಎಲ್ಲರೂ ಸಹ ಆಚೆ ದೇವ್ರ ಮನೆಯಿಂದ ನಿಂತಿರ್ತಾರೆ. ಆವಾಗ ಪೂಜಾ ಅವರು ಎಲ್ಲ ಆರತಿನೆಲ್ಲ ಮಾಡಿಬಿಟ್ಟು ಕಾಮತ್ ಅವ್ರ ಹತ್ರ ಬರ್ತಾರೆ. ಆರತಿ ತಗೊಳ್ಳಿ ಅಂತ. ಆವಾಗ ಕಾಮತ್ ಅವರಂತೂ ತುಂಬಾ ಖುಷಿ ಆಗ್ತಿದೆಯಮ್ಮ, ನನಗೆ ಈ ಮನೇಲಿ ಗಂಟೆ ಸದ್ದು ಕೇಳಿ ಎಷ್ಟು ದಿನ ಆಗ್ಬಿಟ್ಟಿತ್ತು, ನನಗದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದಾಗ, ಮಾವ ಇದನ್ನೆಲ್ಲ ನಾನೇ ಮಾಡಲೇಬೇಕು ಅಲ್ವಾ, ಈ ಮನೆ ಸೊಸೆಯಾಗಿ ನನ್ನ ಜವಾಬ್ದಾರಿ ಇದನ್ನೆಲ್ಲ ನಾನು ಮಾಡೋದು ಅಂತ ಹೇಳಿದಾಗ ಕಾಮತ್ ಅವ್ರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಾಗ ಕಾಮತ್ ಅವರು ಕಿಶನ್ಗೆ ಹೇಳ್ತಾರೆ, ನೋಡಿ ಹೆಂಡ್ತಿ ನೋಡಿ ಕಲ್ತ್ಕೋ, ಇವಾಗಲಾದರೂ ಅವಳಿಗೆ ಸಹಾಯ ಮಾಡು, ಒಂದು ಹುಲ್ಕಡ್ಡಿನೂ ಎತ್ತ ಆ ಕಡೆ ಈ ಕಡೆ ಇಡಲ್ಲ ನೀನು ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳ್ತಾರೆ. ಸರಿ, ಕಾಮತ್ ಅವರು ನನಗೆ ಲೇಟ್ ಆಗ್ತಿದೆ, ನಾನು ಹೊರಡಬೇಕು, ತಿಂಡಿ ರೆಡಿನೇನೋ ಅಂತ ಕೇಳಿದಾಗ ಯಜಮಾನ್ರಿ ಇವತ್ತು ತಿಂಡಿ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಆವಾಗ ಏನು ತಿಂಡಿ ಮಾಡಿಲ್ವಾ ಅಂತೇಳಿ ಆದಿ ತುಂಬ ಕೋಪದಿಂದ ಕೇಳ್ತಾರೆ. ಯಾಕೆ ಈ ಟೈಮಲ್ಲಿ ಅಪ್ಪ ಹೋಗೋದು ಗೊತ್ತಿಲ್ವ ನಿಮಗೆ, ತಿಂಡಿ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಅಮ್ಮವರು ತಿಂಡಿನ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಕೇಳಿದಾಗ, ಏನಕ್ಕಮ್ಮ ಬೇಡ ಅಂತ ಹೇಳಿದೆ ಅಂತ ಮೀನಾಕ್ಷಿ ಕೇಳಿದಾಗ, ಏನಿಲ್ಲಪ್ಪ, ಈ ಮನೆಗೆ ಬಂದ ಸೊಸೆ ಮೊದಲೇ ದಿನ ಅಡುಗೆ ಮಾಡಬೇಕು ಅಲ್ವಾ, ಅದು ಸಂಪ್ರದಾಯ ಅಲ್ವಾ ಅಂತ ಹೇಳಿದಾಗ, ಅವಳಿಗೇನು ಗೊತ್ತಾಗಲ್ಲ ಅಲ್ವಾ ಅಮ್ಮ, ಹೇಗೆ ಮಾಡ್ತಾಳೆ ಅವಳು ಅಂತ ಹೇಳಿದಾಗ, ಏನಿಲ್ಲ ಅವಳಿಗೆ ಏನು ಬರುತ್ತೋ ಅದನ್ನು ಮಾಡಲಿ, ಮೊದಲು ಅವಳೇ ಒಲೆ ಹಚ್ಬೇಕಲ್ವ ಈ ಮನೆ ಸೊಸೆ ಅಂತ ಹೇಳಿದಾಗ, ಸರಿನಮ್ಮ ಹೌದು ಅಂತ ಹೇಳ್ತಾರೆ. ಪೂಜಾ ಅವರಂತೂ ತುಂಬಾ ಗಾಬರಿ ಆಗಿರ್ತಾರೆ. ಆವಾಗ ಕಾಮತ್ ಅವ್ರು ಹೇಳ್ತಾರೆ, ದೊಡ್ಡಮ್ಮ ಪೂಜಾ ನಿನ್ಗೇನು ಬರುತ್ತೋ ಅದನ್ನು ಮಾಡಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇನ್ನಿ ಕಡೆ ಕಾಮತ್ ಅವರೆಲ್ಲರೂ ಸಹ ಹೋದಾದಮೇಲೆ ಪೂಜಾ ಅವ್ರಿಗೆ ಮೀನಾಕ್ಷಿ ಅವ್ರ ಹತ್ರ ಬಂದ್ಬಿಟ್ಟು, ಏನಮ್ಮ ತಿಂಡಿ ಮಾಡ್ತೀಯಲ್ವಾ ಅಂತ ಹೇಳಿದಾಗ ಅವರು ಹಾಗೆ ನಿಂತಿರ್ತಾರೆ. ಅವಾಗ ಕನ್ನಿಕ್ ಅವ್ರು ಹೇಳ್ತಾರೆ, ಅಲ್ಲ ಇವ್ರು ನೋಡ್ತಾ ಇದ್ರೆ ತಿಂಡಿ ಮಾಡ್ದಂಗೆ, ಇವತ್ತು ನಾವು ತಿಂಡಿ ತಿಂದಂಗೆ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೀ ಕಡೆ ಮೀನಾಕ್ಷಿ ಸರಿ ಮಾಡಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ ಪೂಜಾ ಅವ್ರಿಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ, ತುಂಬಾ ಗಾಬರಿಯಿಂದ ನಿಂತಿರ್ತಾರೆ. ಇನ್ನು ಈ ಕಡೆ ಬರೋದಾದರೆ ಭಾಗ್ಯವರು ಎಲ್ಲ ಸಹ ಅಡುಗೆ ಕಾಂಟ್ರಾಕ್ಟ್ನ ತಗೊಂಡು ಕಾರಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂದರೆ ಹೋಗ್ತಾ ಇರೋಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ಆವಾಗ ಪೂಜಾ ಅವರು, ಅಕ್ಕ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ, ಏನಮ್ಮ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾರೆ. ಸೊ ಅವಾಗ ಏನೂ ಇಲ್ಲ ಗಾಬರಿಯಾಗ ಅಂಥದ್ದು, ಅಂದರೆ ಇಲ್ಲಿ ಅಡುಗೆ ಮಾಡೋಕ್ಕೆ ಹೇಳಿದ್ರು ನನಗೆ ತಿಂಡಿನ ಮಾಡೋಕ್ಕೆ, ಬಟ್ ನನಗೇನು ಬರ್ತಾ ಇಲ್ಲ, ನಾನು ಹೇಗೆ ಮಾಡಲಿ ಅಂತ ಹೇಳ್ತಿರ್ತಾರೆ. ಅಷ್ಟೇನಾ, ಒಂದು ಕೆಲಸ ಮಾಡು, ನಾನು ಹೇಳ್ದಂಗೆ ನೀನು ಫೋನಲ್ಲಿ ನಾನು ಹೇಳ್ದಂಗೆ ಮಾಡು, ಹಾಗೆ ಆಗುತ್ತೆ ಅಂತ ಹೇಳಿದಾಗ ಸರಿ ಅಕ್ಕ ಅಂತೇಳಿ ಹೇಳ್ತಾರೆ. ಮತ್ತು ಭಾಗ್ಯವರು ತಿಂಡಿನ ಹೇಗೆ ಮಾಡಬೇಕು ಅಂತೇಳಿ ಫೋನಲ್ಲಿ ಹೇಳ್ತಾ ಇರ್ತಾರೆ. ಸೊ ಪೂಜಾ ಅವರು ಹಾಗೇ ಪಾಲಿಸ್ತಾ ಪ್ರತಿಯೊಂದೂ ಮಾಡ್ತಾರೆ. ಮತ್ತು ತುಂಬಾ ಚೆನ್ನಾಗಿ ತಿಂಡಿನ ಮಾಡ್ತಾರೆ. ತಿಂಡಿನ ಮಾಡಿಬಿಟ್ಟು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ತೊಗೊಂಡೋಗಿ ಇಡ್ತಾರೆ. ಮತ್ತು ಎಲ್ಲರೂ ಸಹ ಅದನ್ನು ನೋಡಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಮೀನಾಕ್ಷಿ ಮತ್ತು ಕನ್ನಿಕಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ, ಇದನ್ನೆಲ್ಲ ಹೇಗೆ ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಭಾಗ್ಯವರು ಎಲ್ಲ ಸಹ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾರ್ ಪಂಚರ್ ಆಗಿಬಿಡುತ್ತೆ. ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ, ಏನಪ್ಪ ಮಾಡೋದು, ಇಷ್ಟೊಂದು ಟೈಮ್ ಆಗಿದೆ, ಈಗಲೇ ಪಂಚರ್ ಆಗಬೇಕಂತೇಳಿ ಟೈರನ್ನು ಬಿಚ್ಚಿಬಿಟ್ಟು ಟೈರನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಟೈರೆಲ್ಲ ಚೇಂಜ್ ಮಾಡಿ ಎದ್ದಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಆದಿಯವರು ಹೋಗ್ತಾ ಇರ್ತಾರೆ. ಸೊ ಆದಿಯವರು ಇವ್ರನ್ನ ನೋಡ್ಬಿಟ್ಟು, ಏನಾಯಿತು ಭಾಗ್ಯವ್ರಿಗೆ ಅಂತ ಹೇಳ್ಬಿಟ್ಟು ಕಾರನ್ನು ನಿಲ್ಲಿಸ್ಬಿಟ್ಟು ಬರ್ತಾರೆ. ಏನಾಯಿತು ಭಾಗ್ಯವ್ರೆ ಅಂತ ಹೇಳಿದಾಗ, ಏನಿಲ್ಲ ಆದಿಯವರೇ, ಕಾರ್ ಸ್ವಲ್ಪ ಪಂಚರ್ ಆಗಿಬಿಟ್ಟಿತ್ತು, ಮತ್ತು ಅಡುಗೆ ಕಾಂಟ್ರಾಕ್ಟ್ ತುಂಬಾ ಇತ್ತು, ಡೆಲಿವರಿ ಬಾಯ್ಸ್ಗೂ ಕೊಟ್ಟಿದ್ದೆ, ಬಟ್ ತುಂಬಾ ಇರೋದ್ರಿಂದ ನಾನೇ ಹೋಗ್ತಾ ಇದ್ದೆ, ಮದುವೆ ಬಿಸಿಲಿ ಇದನ್ನೆಲ್ಲ ಮಾಡಿರಲಿಲ್ಲ ಅಂತ ಹೇಳಿದಾಗ, ಸರಿ ಸರಿ ಅಂತೇಳಿ ಅವರು ಕೆಳಗಡೆ ಇರೋ ಟೈರನ್ನು ಎತ್ತು ಡಿಕ್ಕಿಗೆ ಹಾಕ್ತೀನಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ, ಆದಿಯವರೇ ದಯವಿಟ್ಟು ನೀವು ಯಾಕೆ ಹೋಗ್ತಿದ್ದೀರಾ, ನಾನು ಎತ್ತಾಕೊತೀನಿ, ನೀವು ಸುಮ್ಮನೆ ಇರಿ ಅಂತ ಹೇಳಿದಾಗ, ಸುಮ್ಮನೆ ಇರಿ ಭಾಗ್ಯವ್ರು, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ, ನಿಮ್ಮ ಬಟ್ಟೆ ಎಲ್ಲ ಕೊಳೆ ಆಗಿಬಿಡುತ್ತೆ, ಬೇಡ ಆದಿಯವರೇ ಅಂತ ಹೇಳಿದಾಗ ಅವರು ಕೇಳದೆ ಟೈರ್ನ ಎತ್ತಿ ಡಿಕ್ಕಿಗೆ ಹಾಕ್ಬಿಟ್ಟು ಡಿಕ್ಕಿನ ಮುಚ್ತಾರೆ. ಅದಾದ ನಂತರ ಅವರು, ಸರಿ ನಿಮ್ಮ ಕೈ ತೊಳ್ಕೊಳ್ಳಿ ತುಂಬಾ ಕೊಳೆ ಆಗಿದೆ ಅಂದಾಗ ಭಾಗ್ಯ ಅವ್ರಿಗೆ ಹೇಳ್ತಾರೆ, ನಿಮ್ಮ ಕೈ ತುಂಬಾ ಕೊಳೆ ಆಗಿದೆ, ನೀವು ತೊಳ್ಕೊಳ್ಳಿ ಅಂತೇಳಿ ಹೇಳ್ತಿರ್ತಾರೆ. ಅದಾದ ನಂತರ ಭಾಗ್ಯವರು ಸಹ ಅವ್ರಿಗೆ ಕೈಗೆ ನೀರು ಬಿಟ್ಬಿಟ್ಟು ಕೈಯನ್ನು ತೊಳೆದ್ಬಿಟ್ಟು, ಸರಿ ನಾನು ಹೊರಡ್ತೀನಿ ಅಂತ ಹೇಳಿದಾಗ, ಸರಿ ಸರ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯವರು ಸಹ ಮತ್ತು ಆದವರಿಬ್ಬರನ್ನು ಸಹ ಹೋಗ್ತಾರೆ. ಇನ್ನಿ ಕಡೆ ಆದವರಂತೂ ತುಂಬಾ ಖುಷಿಯಿಂದ ಹೋಗ್ತಾ ಇರ್ತಾರೆ. ತಾಂಡವ್ರ ಹತ್ರ ಬರ್ತಾರೆ. ತಾಂಡವ್ರ ಹತ್ರ ಬಂದಾಗ ಅವರು ಇವ್ರನ್ನ ನೋಡ್ಬಿಟ್ಟು, ಏನು ಬ್ರೋ ತುಂಬಾ ಖುಷಿ ಇದ್ದೀರಾ, ಅವತ್ತು ನೋಡಿದ್ರೆ ಅಷ್ಟೊಂದು ಪ್ರಾಬ್ಲಮ್, ಮದುವೆ ಪ್ರಾಬ್ಲಮ್ ಅಂತ ಇದ್ರಿ, ಇವತ್ತು ತುಂಬಾ ಖುಷಿಯಿಂದ ಇದ್ದೀರಾ ಅಂತ ಹೇಳಿದಾಗ, ಏನಿಲ್ಲ ಎಲ್ಲ ಸಾಲ್ವ್ ಆಯಿತು, ನಾನು ಯಾರನ್ನ ಕೆಟ್ಟವರು ಅಂದ್ಕೊಂಡಿದ್ದ ಅವರೇ ತುಂಬ ಒಳ್ಳೆಯವರು, ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಯಿತು ಅಂತ ಹೇಳಿದಾಗ, ಹೌದಾ ಯಾರು ಅಂತ ಕೇಳಿದಾಗ ಅವರು ಸರಿ ಅಂತ ಹೇಳ್ಬಿಟ್ಟು ಫೋಟೋನ ತೋರಿಸ್ತಾರೆ. ಆ ಫೋಟೋನ ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾರೆ. ಯಾಕಂದರೆ ಅದು ಭಾಗ್ಯ ಅಂತೂ ತಾಂಡವ್ರ ಹೆಂಡ್ತಿ ಅಂತ ಅದಕ್ಕೆ ಗೊತ್ತೇ ಇರಲ್ಲ. ಸೊ ವೀಕ್ಷಕರೇ, ಮುಂದೇನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.